ಸಾರ್ ಹಾಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ ನಮ್ಗೆ. ಆಗಲ್ಲ ಶಿವಮೊಗ್ಗದಿಂದ 12:30 ರಾತ್ರಿ ಹೆಡ್ಲೈಟ್ ಇಲ್ಲದೆ ಬರೀ ಇಂಡಿಕೇಟರ್ ಬಂದಿದ್ದೀನಿ. ಅಲ್ಲಿ ಅವನ ಒಬ್ಬ ಸಿಕ್ಕದ, ಸರಿ ಮಾಡ್ಕೊಡ್ತೀನಿ. ಆ ಇಂಡಿಕೇಟರ್ ಹಾಳು ಮಾಡಾಕ್ತ ಅಂದ ಯಾರ್ದೋ ಲಾರಿ ಹಿಂದ್ಗಡೆ ಗಾಡಿ ಹಿಂದ್ಗಡೆ ಓದಾಡ್ಕೊಂಡು ಬಂದಿದ್ ನೋಡಿದ್ರೆ ಎದ್ರ ಮೇಲೆ ಎಂತ ನಂಗೆ ಗಾಡಿನೇ ಕಂಡ, ಲೈಟ್ ಮಾತ್ರ ಕಂಡಿದ್ವ. ಯಾವ ಗಾಡಿ ಹೋಗಿದ್ದು? ತಾರ ಡಾಂಬರ್ ಎದೆ ಮೇಲೆ ಬಂದಿದ್ದ. ಬಂದೇ ಬರ್ತೀನಿ, ಸಾಥ್ ಇದ್ದೇ ಇರುತ್ತೆ. ಸಾಥ್ ಕೊಡ್ಲಿಲ್ಲ ಅಂದ್ರೆ ರಿಪೇರಿಂಗ್ ಫೋನ್ ಮಾಡಿ ಕಳಿಸ್ಬಿಡ್ತೀನಿ, ಮನೆ ಕಳಿಸ್ಬಿಡ್ತೀನಿ. ನಂಗೆ ಫೋನ್ ಬರಲ್ಲ ಆಮೇಲೆ ಪ್ರವೀಣ್ ಮನೆಗೆ ಬರೋದು. ಇಲ್ಲ, ನೀನು ಅವತ್ತು ಸಂಜೆ ಫೋನ್ ಮಾಡಿ ನಾನು ರಿಸೀವ್ ಮಾಡ್ತಿರ್ಲಿಲ್ಲ. ನಾನು ಅನ್ಕೊಂಡೈತೆ ಏನೋ ದೇವಿ ಕೈಯೆಲ್ಲ ಒಂದು ಫೋನ್ ಮಾಡಿಸ್ತಾನೆ, ನಾನು ಯಾವುದೇ ಕಾರಣಕ್ಕೂ ರಿಸೀವ್ ಮಾಡ್ಬಾರ್ದು ಅಂತೇಳಿ ಮತ್ತೆ ಹೇಳಿ ಹೋಗಿದ್ದೆ. ಚಂದ್ರನ ಮಗ ಫೋನ್ ಮಾಡ್ತಾನೆ, ದೇವಿ ಕೈಯಲ್ಲಿ ಫೋನ್ ಮಾಡ್ತಾನೆ ಸುಮೀರ. ನಾನು ಹೇಳಿದ್ದೆ ಬೆಳಗ್ಗೆ, ನಾನು ಬರಲ್ಲ, ಬೇಜಾರು ಮಾಡ್ಕೊಂಡ ಬರಲ್ಲ, ಮತ್ತೆ ನೀನು ಹೋಗೋಣ ಅಂತೀಲ್ಲ, ಅದಕ್ಕೋಸ್ಕರ ಬಂದೆ. ಇನ್ನು ಹೋಗೋಣ ಕೈ ಸಿಕ್ಕಿಲ್ಲ, ನಾನು ಬರೋದಿಲ್ಲ, ಸಿಗ್ತಾ ಕಡೆ ಕಡೆ ಸಿಕ್ಕಿಲ್ಲ, ಮಾತಾಡ್ತಾರೆ ಅನ್ಕೊಂಡ ಪುಣ್ಯಕ್ಕೆ ಅವ್ರಿಗೂ ಗುರ್ತು ಸಿಕ್ಕಿಲ್ಲ, ನಂಗೆ ಪಾಸ್ ಆಗಿ ಹೋಗಿದ್ದೆ. ಅವನು ಫಸ್ಟ್ ಪರಿಚಯ ಆಗಿದ್ದಲ್ಲ, ಅವನು ಫಸ್ಟ್ ಪರಿಚಯ ಆಗಿದ್ನಲ್ಲ, ಪರಿಚಯ ಆಗಿ ಅವನು ಒಂದ್ಸತಿ ಮದುವೆ ಆಗಂತ ಬಂದ ಗೊತ್ತಾ, ಕಾರ್ಡ್ ಕೊಡಕ್ಕೆ ಎಲ್ಲರಿಗೂ. ಆವಾಗ ಅವನಿಗೆ ಶೃಂಗೇರಿಯಲ್ಲಿ ಇದು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೆ. ಅದು ಹೆಂಗ್ ಗೊತ್ತಾ ಕಾಂಟ್ಯಾಕ್ಟ್ ಆಗಿದ್ದ, ನಾನು ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದೆ ಚಿಕ್ಕಬಳ್ಳೂರಲ್ಲಿ. ನನ್ನ ಹಿಂದೆಡೆ ಇವ್ನು ಕೂತಿದ್ದ, ನಾನು ಎಕ್ಸಾಮ್ ಬರೀ ಚಿಕ್ಕಬಳ್ಳೂರಲ್ಲಿ ಎಕ್ಸಾಮ್ ಬರೀತಾ ಕೂತಿದ್ದೆ. ನನ್ನ ಮುಖ ನೋಡಿಲ್ಲ ನೋಡಿದ್ದೀನಲ್ಲ ನನಗೆ. ಆಮೇಲೆ ಅವರೇ ಬಂದು ಮಾತಾಡಿದ್ರು, ನೀ ಅಶೋಕಲ್ಲ, ನೀ ಸುಮ್ಮನಿರಲ್ಲ. ಹೌದು ಬೇಡ, ಹಂಗೆ ಕಾಂಟ್ಯಾಕ್ಟ್ ಆಗಿ ಮದುವೆಗೆ ಒಂದು ಶೃಂಗೇರಿ ಬಂದು ಆಮೇಲೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ಟು ನನಗೆ. ಸುಮೀರ್ ಮದುವೆ ಹೋಗಿದ್ದು ನಾವು, ಹೋಗಿದ್ದು ನಾನು, ಪ್ರವೀಣ, ಜೋಸೆಫ್. ಇಲ್ಲೂ ಮಳೆ ಹೊಡಿತಾನಲ್ಲ, ಮಜಾ ಆಡ್ತಾರೆ. ಊಟಕ್ಕೆ ಸಿಗ್ತಿರ್ಲಿಲ್ಲ ನಾವು, ಬಂದು ಮತ್ತೆ ಪ್ರವೀಣ್ ಅಂತ ಕೆಲವೊಂದು ವಿಷಯಗಳ ಇಷ್ಟ ಬರುತ್ತೆ. ಏನಾದ್ರು ಹೇಳ್ಕೊತೀವಿ, ಈಗ ಕೆಲವ್ರ ಹತ್ರ ಹೇಳ್ಕೊಂಡಿಲ್ಲ, ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಯ್ತಾ. ಹೌದು ಹೌದು. ಏನು ಗೊತ್ತಾ, ಕೆಲವರಂದ್ರೆ 3 ಮನೆ ಹೌದು ಅಂತ ನಾವಾಗೇ ಕೇಳ್ಬೇಕು. ಈಗ ನಮ್ದೇನೋ ಫಸ್ಟಲ್ಲಿ ನಾವು ಹೇಳ್ಕೊಳ್ಳಲ್ಲ. ನಾನು ಮತ್ತೊಂದು ನಂದೊಂದಿದೆ, ನಮ್ಮ ಫ್ಯಾಮಿಲಿಯಲ್ಲೂ ಗೊತ್ತಿದೆ, ನಮ್ಮ ಊರ ಮನೆಯಲ್ಲೂ ಸಾಧಾರಣ ಮಟ್ಟಿಗೆ ಎಲ್ಲರಿಗೂ ಗೊತ್ತಿದೆ. ನಮ್ಮ ದೇವಿ ನಾವು ಈ ಮದುವೆ ಮನೆ, ಉಪನಯನ, ಆಮೇಲೆ ಮಾದ್ರಂಗಿ ಇದೆ, ಆಮೇಲೆ ಎಲ್ಲ ಮಗುದೊಡ್ಡ, ಅದಕ್ಕೆಲ್ಲ ಹೋಗೋಣ ಮಾರಿಕಮ್ಮ. ಈ ಕೆಲಸಕ್ಕೆ ಮಾತ್ರ ಮುಂದಿರ್ತೇನೆ ನಾನು, ಎಲ್ಲರೂ ಹೇಳ್ತಾರೆ. ನಮ್ಮ ಫ್ಯಾಮಿಲಿಯಲ್ಲೂ ಅಷ್ಟೇ, ನಮ್ಮ ದೇವಿನ ಅದಕ್ಕೊಂದು ರೆಡಿ ಇರ್ತೇನೆ, ಹೇಳೋದಕ್ಕೆ ಹೋಗೋದಿಲ್ಲ. ಅದು ಇವೆಲ್ಲ ಮಾತ್ರ ಭಾರಿ ಒಳ್ಳೆ ಕೆಲಸಗಳು, ಇವೆಲ್ಲ ಮಾಡಲೇಬೇಕು. ಕೆಲಸ ನನಗೆ ಮೊನ್ನೆ ನಂಬಿಕೆ ಬರ್ತಾ ಇದು ಕಾಲೇಜಿಗೆ ಇದು ಎಜುಕೇಶನ್ ಲೋನಿಗೆ ಮಾಡಿಬಿಟ್ಟಿದ್ದೀವಿ. ಯಾರು ಇನ್ನೂ ಸತ್ತಾಗ ಫಸ್ಟ್
ಮಸಾಲೆ ಫಸ್ಟ್ ತಿಳ್ಕೊಂಡಿದ್ದು ರವೀಣರ ಅಪ್ಪನ ಬಿಡು ಅದಾದ್ಮೇಲೆ ಮಸಾಲೆ ಮಸಾಲೆ ಅಲ್ಲ ಹೋಗಿ ಎಜುಕೇಶನ್ ನೋಡ್ಕೊಂಡೆ ಆಗಿಲ್ಲ ಆಯ್ತಾ ಮತ್ತೆ ಬಂದೆ ಊರಾದ್ರೂ ಕಾಣುತ್ತೆ ಮನೆ ಮತ್ತೆ ಬಂದೆ ಎಲ್ಲ ಎಜುಕೇಶನ್ ಲೋನ್ ಇದೆಲ್ಲ ರಗಳೆ ಆಯಿತು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ನೋಡ್ತೀನಿ ಹಾಸ್ಟೆಲಿಂದ ಆಗಿಲ್ಲ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಆಗುತ್ತೆ ಅಂತ ಇನ್ಕಮ್ ಸರ್ಟಿಫಿಕೇಟು ಸಿಕ್ಕಿಲ್ಲ ಎಂತ ಮಾಡಿ ಯಾವುದು ಕೈಯಕ್ಕೂ ಸೋಲು 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 ಅಂದರೆ ತಲೆ ಕೆಟ್ಟಾಗುತ್ತೆ ಅದೇ ಅಷ್ಟೇ ನಮ್ಮದು ಒಂದು 15 ದಿನದಿಂದ ನಮ್ಮದು ಸೂಕ್ತ ಇತ್ತು ಆಯ್ತಾ ಹೌದು ಅಷ್ಟೇ ಅದು ಸೂಕ್ತ ಈ ಸೂಕ್ತ ಇದೇ ಮಿಕ್ಸಾಗಿ ಯಾವುದು ಕೈಯಕ್ಕೂ ಮೊನ್ನೆವರೆಗೆ ನಾನು ಹೇಳಿದೆ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಆವಾಗಿಂದ ನಮಗೆ ಎಲ್ಲ ತಗೊಂಡು ಆರಾಮಾಗಿ ಹೇಳ್ತೇವೆ ನನಗೆ ತಿಂಗಳಿಗೆ 22-23 ಸಾವಿರ ಲೋನ್ ಕಟ್ಟಲಿಕ್ಕೆ ಇಲ್ಲಾಗಿತ್ತು ಅದೊಂದು ಪೇಮೆಂಟ್ ಕಾರ್ ಲೋನು ಬೈಕ್ ಲೋನ್ ಕಾಲೇಜ್ ಇರ್ತದೆ ಕಾರಿನ 12,150 ಆಯಿತಾ ಈ ತಿಂಗಳಲ್ಲಿ ನಾನು ಲಾಟ್ರಿ ಹೊಡಿತೇನೆ ಏನಾದರೂ ಮಾಡಲೇಬೇಕು ಕೆಲಸ ಇಲ್ಲ ಮನೆ ತಿರುಪತಿ ಹೋದಾಗ ಒಂದು 20-30 ಫ್ಯಾಮಿಲಿ ಅವರೆಲ್ಲ ಹೇಳ್ತದೆ ಮಳೆ ತೊರೆಯಾಗಿ ಹಿಡಿತಾರ ಇಲ್ಲಿಂದ ಮುಂದೆ ಕಣ ಆಮೇಲೆ ಇಲ್ಲ ಇರಲ್ಲ ಇಡ್ನಿ ಇರಲ್ಲ ಈ ಊರಲ್ಲಿ ಇರ್ಬೇಕು ಚಂದ ಫಾರಿನ್ ಟಿಕೆಟ್ ಹಾಕ್ಕೊಂಡ ಬೆಳಕೆ ಇಲ್ಲಲ್ಲ ಈ ಇದರಿಗೆ ಕೆಲಸ ಮಾಡಿದ್ದೀವಲ್ಲ ಮನೆ ಮನೆಗಳ ಟೈಮಲ್ಲೇ ಹಾಗೂ ಇದಾದಣ್ಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶ ಇದಲ್ಲ ಚಿರಾಪುಂಜಿನ ಕರ್ನಾಟಕ ಚಿರಾಪುಂಜಿ ಅಂತ ಅದು ಬಿಟ್ಟರೆ ಇದೆ 10 ಹೋಗ್ಬೋದಲ್ಲ ಇನ್ನೊಂದು ಚೂರು ಹೊಸಗಡೆ ದಾಟಬೇಕು ಹೊಸಗಡೆ 7 ಗಂಟೆ ತನಕ ಬೆಳಗ್ಗೆ